ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ನಿಮ್ಮ ಅಲೆಮಾರಿ ಅವಿ ಅಂತಾರ. ಹಿಂದಿನ ವಿಡಿಯೋದಲ್ಲಿ ನೋಡಿರ್ತೀರ, ನಾವು ಮೇಲ್ಕೋಟೆಯಿಂದ ಮೈಸೂರಿಗೆ ಬಂದ್ವಿ. ಮೈಸೂರು ಎಂಟ್ರಿ ಆಗ್ತಿದ್ದಂಗೆ ಸರಿ ಮಳೆ ಬಂತು. ಆಲ್ಮೋಸ್ಟ್ 1.5 ಅವರ್ ಮಳೇಲಿ ಸಿಗಾಕೊಂಡಿದ್ವಿ. ಮಳೆ ಎಲ್ಲ ನಿಂತ ಮೇಲೆ ಹೋಟೆಲ್ ಹುಡುಕಿ ಸ್ಟೇ ಮಾಡಿದ್ವಿ. ಇವತ್ತು ಡೇಟು ಮೈಸೂರಲ್ಲಿದ್ದೀವಿ. ಮೈಸೂರಲ್ಲಿ ಮಳೆ ಬೇರೆ ಸ್ಟಾರ್ಟ್ ಆಗಿದೆ ಜೋರಾಗಿ. ಅರಮನೆ ಕಡೆ ಹೋಗಿದ್ವಿ, ಅಲ್ಲಂತೂ ಫುಲ್ಲು ರಶ್ಶು. ಆವಾಗ ಮಳೆ ಬೇರೆ ಬರ್ತಾಯಿತ್ತು. ಅರಮನೆ ಹತ್ರ ಹೋಗಿದ್ದು ಒಂದು ವೀಡಿಯೋ ಹಾಕ್ತೀನಿ ನೋಡಿ. ಸೊ ಮೈಸೂರು ಪ್ಯಾಲೇಸ್ ಹತ್ರ ಬಂದಿದ್ದೆ. ಮೈಸೂರಲ್ಲಿ ಮಳೆ ಬೇರೆ ಸ್ಟಾರ್ಟ್ ಆಗಿದೆ ನೋಡಿ. ಇಷ್ಟು ದೊಡ್ಡ ಲೈನ್ ಇದೆ ಟಿಕೆಟಿಗೆ, ಮಳೆ ಬೇರೆ. ಸೊ ಇಷ್ಟು ದೊಡ್ಡ ಲೈನಲ್ಲಿ ನಿಂತ್ಕೊಂಡು ಟಿಕೆಟ್ ತೊಗೊಂಡು ಪ್ಯಾಲೇಸ್ ಒಳಗೆ ಹೋಗೋ ಅಷ್ಟೇನು ಪೇಷನ್ಸ್ ಇಲ್ಲ ಈಗ. ಸೊ ಹಂಗಾಗಿ ಪ್ಯಾಲೇಸ್ನ ಇಲ್ಲಿಂದನೇ ನೋಡಿ ವಾಪಸ್ ಹೋಗ್ತಾಯಿದ್ದೀವಿ. ಸೊ ಜನ ಜಾಸ್ತಿ ಇರೋದ್ರಿಂದ ನಾವು ಪ್ಯಾಲೇಸ್ ಒಳಗೇನು ಹೋಗಲಿಲ್ಲ, ಮಳೆ ಬೇರೆ ಇತ್ತಲ್ಲ. ಸೊ ಅದನ್ನು ಸ್ಕಿಪ್ ಮಾಡಿ ಈಗ ಚಾಮುಂಡಿ ಬೆಟ್ಟಕ್ಕೆ ಹೋಗ್ತಾಯಿದ್ದೀವಿ. ಟೈಮ್ ಆಲ್ರೆಡಿ 11 ಗಂಟೆ ಆಗೋಗಿದೆ. ಬೆಳಿಗ್ಗೆ ಬೇಗನೆ ಬಿಡಬೇಕಿತ್ತು, ಮಳೆ ಇರೋದ್ರಿಂದ ಲೇಟ್ ಆಯಿತು. ಈಗ ಚಾಮುಂಡಿ ಬೆಟ್ಟ ಹೋಗಿ ದರ್ಶನ ಮಾಡ್ಕೊಂಡು ಅಲ್ಲಿಂದ ನೋಡಬೇಕು ನೆಕ್ಸ್ಟ್ KRS ಬ್ಯಾಕ್ ವಾಟರ್ಸ್ ಟೆಂಪಲ್ ಹೋಗೋದು ಅಂತ ಪ್ಲ್ಯಾನ್ ಆಗಿದೆ. ಇನ್ನು ಪ್ಲ್ಯಾನ್ ಫಿಕ್ಸ್ ಏನಿಲ್ಲ, ನೋಡೋಣ ಯಾವುದಾಗುತ್ತೋ ಅದನ್ನು ಕವರ್ ಮಾಡ್ತೀನಿ. ಸೊ ನನಗೆ ಮೈಸೂರೇನು ಹೊಸದಲ್ಲ. ನಾನು 4 ವರ್ಷ ಇಲ್ಲೇ ಎದ್ದು ಬಿದ್ದು ಮಣ್ಣು ಹೊತ್ತು ಇಂಜಿನಿಯರಿಂಗ್ ಮುಗಿಸಿದ್ದೀನಿ. ನಾನು ಇವತ್ತು ನನ್ನ ಪ್ರೊಫೈಲಲ್ಲಿ ಅಭಿಯಂತರ ಅಂತ ಹಾಕೊಂಡಿದ್ದೀನಿ ಅಂದರೆ ಅದಕ್ಕೊಂದು ಕಾರಣ. ನಮ್ಮ ಕಾಲೇಜೂ 4 ವರ್ಷ ಮೈಸೂರಲ್ಲಿದ್ದಾಗಲೇ ತುಂಬ ಪ್ಲೇಸಸ್ ನೋಡಿದ್ದೀನಿ. ಅದಾದಮೇಲೂ ಮೈಸೂರಿಗೆ ಸುಮಾರು ಸಾರಿ ಬಂದಿದ್ದೀನಿ, ಪ್ಲೇಸಸ್ ನೋಡಿದ್ದೀನಿ. ಸರಿ, ನನ್ನ ಫ್ರೆಂಡ್ ಅವ್ನು ಮೈಸೂರು ನೋಡೇ ಇಲ್ಲ ಅಂತಂದ. ಸೊ ಅವನಿಗೋಸ್ಕರ ನಾವು ಮೈಸೂರಿಗೆ ಬಂದಿದ್ದೀವಿ. ಸರಿ, ವಿಡಿಯೋನ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಚಾನಲಿಗೆ ಸಬ್ಸ್ಕ್ರೈಬ್ ಮಾಡಿ. ಶ್ರೀ ಚಾಮುಂಡೇಶ್ವರಿ ವೆಲ್ಕಮ್ ಆರ್ಚ್. ಶ್ರೀ ಚಾಮುಂಡೇಶ್ವರಿ ಸ್ವಾಗತ ಕಮಾನು. ವೀಕೆಂಡ್ ಅಲ್ವಾ, ಸಿಕ್ಕಾಪಟ್ಟೆ ಟ್ರಾಫಿಕ್ ಇದೆ. ಫೈನಲಿ ಪಾರ್ಕಿಂಗಿಗೆ ಬಂದಿದ್ದೀವಿ. ಬಹುಮಹಡಿ ವಾಹನ ನಿಲ್ದಾಣ. ಸೊ ನಾನು 2016, 17, 15 ಆ ಟೈಮಲ್ಲೆಲ್ಲ ಇದ್ದಾಗ ಈ ಥರ ಪಾರ್ಕಿಂಗ್ ಎಲ್ಲ ಇರಲಿಲ್ಲ. ಅವಾಗೆಲ್ಲ ಅಲ್ಲೇ ಮಹಿಷ ಸ್ಟ್ಯಾಚು ಇದೆಯಲ್ಲ, ಆ ಕಡೆ ಬೈಕ್ ಪಾರ್ಕಿಂಗ್ ಎಲ್ಲ ಇತ್ತು. ಅಲ್ಲೇ ಸ್ವಲ್ಪ ಕೆಳಗೆ ಕಾರ್ ಪಾರ್ಕಿಂಗ್ ಎಲ್ಲ ಇರೋದು. ಈಗೆಲ್ಲ ಪಾರ್ಕಿಂಗಿಗೆ ಅಂತಲೇ ಇಷ್ಟು ದೊಡ್ಡದು ಬಿಲ್ಡಿಂಗ್ ಎಲ್ಲ ಮಾಡಿದ್ದಾರೆ. ಜನ ಅಂತೂ ಸಿಕ್ಕಾಪಟ್ಟೆ ಇದ್ದಾರೆ ವೀಕೆಂಡ್ ಆಗಿರೋದ್ರಿಂದ. ವೀಕೆಂಡ್ ಆಗಿರೋದ್ರಿಂದ ಬೆಟ್ಟದಲ್ಲಿ ತುಂಬಾ ಜನ ಇದ್ದಾರೆ. ನಿಮ್ಗೆ ಇಲ್ಲೆಲ್ಲ ನೋಡ್ಬೋದು, ವಿಶೇಷ ದರ್ಶನದ ಲೈನ್ ಇದೆ ಈ ಕಡೆ. ವಿಶೇಷ ದರ್ಶನದ ಲೈನಲ್ಲೇ ತುಂಬ ಜನ ಇದ್ದಾರೆ. ವಿಶೇಷ ದರ್ಶನನೇ ಆಲ್ಮೋಸ್ಟ್ 1.5-2 ಅವರ್ ಆಗ್ಬೋದು. ಇನ್ನು ಫ್ರೀ ಎಂಟ್ರಿಯಲ್ಲಿ ಹೋದ್ರಂತೂ ಒಂದು 3 ಅವರ್ ಆದರೂ ಬೇಕು. ಸೊ ನಾವೇನು ಒಳಗೆ ಹೋಗ್ತಾ ಇಲ್ಲ, ಟೈಮ್ ಬೇರೆ ಆಲ್ರೆಡಿ 12:30 ಆಗಿದೆ. ನಾವು ಇಲ್ಲಿಂದ ಈಗ ಮತ್ತೆ KRS ಬ್ಯಾಕ್ ವಾಟರ್ಸ್ ಟೆಂಪಲ್ಲಿಗೆ ಹೋಗಿ ಅಲ್ಲಿಂದ ಬೆಂಗಳೂರು ಬೇರೆ ಹೋಗಬೇಕು. ಸೊ ಹೊರಗಿಂದನೇ ದೇವ್ರ ದರ್ಶನ ಮಾಡಿ ಈಗ ಇಲ್ಲಿಂದ ಹೋಗ್ತಾ ಇದ್ದೀವಿ.
ಟೈಮ್ 1 ಗಂಟೆ ಆಗಿದೆ. ಚಾಮುಂಡಿ ಬೆಟ್ಟದಿಂದ ವಾಪಸ್ ಹೋಗ್ತಾ ಇದ್ದೀವಿ. ನೋಡಿ ಬರೋರ್ದು ಎಷ್ಟು ಟ್ರಾಫಿಕ್ ಇದೆ. ಫುಲ್ ಅಲ್ಲಿ ಮೇಲಿಂದ ಫುಲ್ ಪಾರ್ಕಿಂಗಿಗೆ ವೇಟಿಂಗ್ ಇವರೆಲ್ಲ. ದರ್ಶನಕ್ಕೂ ಅಷ್ಟೇ ತುಂಬ ವೇಟಿಂಗ್ ಟೈಮ್ ಇದೆ. ಯಾರಾದರೂ ವೀಕೆಂಡಲ್ಲಿ ಪ್ಲ್ಯಾನ್ ಮಾಡ್ತಾಯಿದ್ರೆ ದರ್ಶನ ಮಾಡೋದಂತೂ ಭಾರಿ ಕಷ್ಟ ಇದೆ. ವೀಕ್ ಡೇಸಲ್ಲೆಲ್ಲ ಸ್ವಲ್ಪ ಕಡಿಮೆ ಇರುತ್ತೆ ಕ್ರೌಡು. ನೀವಿಲ್ಲಿ ಲೆಫ್ಟಲ್ಲಿ ಡೌನಿಗೆ ಹೋದರೆ ಅದೇ ನಂದಿ ಸ್ಟ್ಯಾಚು ಇದೆ, ಬಟ್ ಅಲ್ಲಿಗೆ ಗಾಡಿ ಹೋಗಲ್ಲ. ಅದು ಇಲ್ಲಿಂದ ಒಂದು 2-2.5 ಕಿಲೋಮೀಟ್ರ್. ಇಲ್ಲಿ ಲೆಫ್ಟಲ್ಲಿ ಬೈನಾಕ್ಯುಲರಲ್ಲಿ ನೀವು ಮೈಸೂರು ವ್ಯೂ ನೋಡ್ಬೋದು ಮೇಲಿಂದ. ನಾವಲ್ಲೆಲ್ಲೂ ನಿಲ್ಲಿಸ್ತಾ ಇಲ್ಲ ಗಾಡಿನ. ಟೈಮ್ ಆಗಿದೆ ನಮ್ಗೆ ಆಲ್ರೆಡಿ 1 ಗಂಟೆ. ಸೊ ನಾವೀಗ ಮೈಸೂರಿಗೆ ಹೋಗಿ ಊಟ ಮಾಡ್ಕೊಂಡು ಅಲ್ಲಿಂದ KRS ಕಡೆ ಹೋಗ್ತೀವಿ. ಈ KRS ಬ್ಯಾಕ್ ವಾಟರ್ಸ್ನಲ್ಲಿರೋ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದ ಮೂಲ ದೇವಸ್ಥಾನದ ಇತಿಹಾಸ ನೋಡೋದಾದರೆ, ಈ ದೇವಸ್ಥಾನ 12ನೇ ಶತಮಾನದಲ್ಲೇ ಕಟ್ಟಿದ್ದು ಅಂತ ಹೇಳ್ತಾರೆ. ಬಟ್ ಇದು 1930ರಲ್ಲಿ KRS ಡ್ಯಾಮ್ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಕನ್ನಂಬಾಡಿ ಊರು ಮುಳುಗೋಗುತ್ತೆ. ಅವಾಗ ಜನನ್ನೆಲ್ಲ ಹೊಸ ಕನ್ನಂಬಾಡಿಗೆ ಶಿಫ್ಟ್ ಮಾಡ್ತಾರೆ. ಈ ದೇವಸ್ಥಾನ ಅದೇ ಟೈಮಲ್ಲಿ ಮುಳುಗಡೆ ಆಗ್ಬಿಡುತ್ತೆ ನೀರಲ್ಲಿ. 1958ರಲ್ಲಿ ಸ್ವಲ್ಪ ನೀರು ಕಡಿಮೆ ಆದಾಗ ದೇವಸ್ಥಾನ ಕಾಣಿಸುತ್ತೆ. ಅದಾದಮೇಲೆ 2003ರಲ್ಲಿ ನೀರು ತುಂಬಾ ಕಡಿಮೆ ಆದಾಗ ಫುಲ್ ದೇವಸ್ಥಾನನೇ ಕಾಣಿಸುತ್ತಂತೆ. ಆ ಟೈಮಲ್ಲಿ ಲಕ್ಷಾಂತರ ಜನ ಎಲ್ಲ ಬಂದು ನೋಡೋಕ್ಕೆ ಬಂದಿದ್ರಂತೆ ದೇವಸ್ಥಾನನ. ಅದೇ ಟೈಮಲ್ಲಿ ಶ್ರೀಹರಿ ಕೋಡ್ಯ ಅನ್ನೋ ಬಿಸ್ನೆಸ್ ಮ್ಯಾನು ಗೌರ್ಮೆಂಟ್ ಜೊತೆ, ಕರ್ನಾಟಕ ಗೌರ್ಮೆಂಟ್ ಜೊತೆ ಮಾತಾಡಿ ಇದನ್ನು ಮತ್ತೆ ರಿನೋವೇಟ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ತಾರಂತೆ. 2003-4ರಲ್ಲಿ ಕೆಲಸ ಸ್ಟಾರ್ಟ್ ಮಾಡ್ತಾರೆ. 2011ರಷ್ಟೊತ್ತಿಗೆ ಮುಗಿದೋಗಿರುತ್ತೆ ಎಲ್ಲನೂ. ಬಟ್ ಆದರೂ ಇದು ಓಪನಿಂಗ್ ಆಗೋದು 2017 ಡಿಸೆಂಬರಲ್ಲಿ. ನಾನು 2014ರಲ್ಲೇನೋ ಬಂದಿದ್ದೆ. ಅವಾಗಿನ್ನೂ ಸ್ವಲ್ಪ ಸಣ್ಣ ಪುಟ್ಟ ಕೆಲಸಗಳೆಲ್ಲ ನಡೀತಾ ಇದ್ವು. ಮತ್ತು ಇಲ್ಲಿ ಯೂಸ್ ಮಾಡಿರೋದೆಲ್ಲ ಹಳೇ ದೇವಸ್ಥಾನ ಕಟ್ಟಕ್ಕೆ ಏನು ಕಲ್ಲು ಯೂಸ್ ಮಾಡಿದ್ರಲ್ಲ ಅವನ್ನೇ ಯೂಸ್ ಮಾಡಿದಾರಂತೆ. ಯಾವುದೆಲ್ಲ ಮುರಿದೋಗುತ್ತೋ ಅದನ್ನು ಮಾತ್ರ ರಿಪ್ಲೇಸ್ ಮಾಡಿದ್ದಾರೆ ಅಂತ ಹೇಳ್ತಾರೆ. ಈ ದೇವಸ್ಥಾನ ಮತ್ತೆ ಕಟ್ಟಕ್ಕೆ ಆಲ್ಮೋಸ್ಟ್ 2.5 3 ಕೋಟಿ ಏನೋ ಖರ್ಚಾಗಿದೆಯಂತೆ. ದೇವಸ್ಥಾನದ ಮೂಲ ವಿನ್ಯಾಸ ಹಳೆ ದೇವಸ್ಥಾನದ ಏನು ಮೂಲ ವಿನ್ಯಾಸ ಇತ್ತಲ್ವಾ ಅದೇ ಥರನೇ ಇದೆಯಂತೆ. ಮೂಲ ವಿನ್ಯಾಸ ಏನು ಚೇಂಜ್ ಮಾಡಿಲ್ಲ ಅಂತ. ನಿಮಗೆ ಬ್ಯಾಕ್ ವಾಟರ್ಸ್ ಕಾಣಿಸುತ್ತೆ, ಡ್ಯಾಮು ಕಾಣಿಸುತ್ತೆ ಬರೀ ಕಣ್ಣಲ್ಲಿ. ಝೂಮ್ ಮಾಡ್ತೀನಿ ನೋಡೋಣ. ನೋಡಿ ಡ್ಯಾಮು ಕಾಣಿಸ್ತಾ ಇದೆ ನಿಮಗೆ. ಗಾಳಿ ಸಿಕ್ಕಾಪಟ್ಟೆ ಗಾಳಿ ಇದೆ, ಮತ್ತು ಮಳೆ ಬರೋ ಥರನೇ ಇದೆ. ಮಳೆ 1-2 ಸಾರಿ ಬಂದಿದೆ ಆಲ್ರೆಡಿ. ಟೈಮೀಗ 4 ಗಂಟೆ ಆಗಿದೆ. ಸೊ ಒಳಗೆಲ್ಲ ನಾವು ಫೋಟೋ ಅಥವಾ ವೀಡಿಯೋ ಎಲ್ಲ ಮಾಡೋಂಗಿಲ್ಲ. ಸೊ ಹೊರಗಿಂದ ಎಷ್ಟಾಗುತ್ತೋ ಅಷ್ಟು ತೋರಿಸ್ತೀನಿ. ಈ ದೇವಸ್ಥಾನದ 3 ಸೈಡಲ್ಲೂ ನೀವು ನೀರಿದೆ. ಈ ಕಡೆ ಎಲ್ಲ ಕಡೆನೂ ನೀರಿದೆ. ನೀವಿಲ್ಲಿ ನೋಡ್ಬೋದು. ಎದುರಿಗೆ ಹಂಪಿಯಲ್ಲಿ ಒಂದು ಕಲ್ಲಿನ ರಥ ಇದೆಯಲ್ಲ, ಅದೇ ಥರದ ಕಲ್ಲಿನ ರಥ ಇಲ್ಲೂ ಇದೆ. ವೀಕೆಂಡ್ ಆಗಿರೋದ್ರಿಂದ ಜನ ಇದ್ದಾರೆ. ನೀವು ವೀಕ್ ಡೇಸಲ್ಲಿ ಬಂದರೆ ಎಷ್ಟು ಜನ ಇರಲ್ಲ. ನಾನು 1 ವರ್ಷದ ಹಿಂದೆ ಬಂದಿದ್ದೆ ವೀಕ್ ಡೇ ಅಲ್ಲೇ, ಆವಾಗ ಜನನೇ ಇರಲಿಲ್ಲ. ನೋಡಿ ಇದೇ ಮೇನ್ ಟೆಂಪಲ್ಲು. ಇಲ್ಲೇ ಒಳಗೆ ಹೋಗ್ಬೇಕು. ಒಳಗಡೆ 46 ವಿಗ್ರಹಗಳಿದಾವಂತೆ. ಸೊ ನೀವು ಇಲ್ಲೆಲ್ಲ ಕೆಳಗೆಲ್ಲ ಗಾಡಿ ತಗೊಂಡು ಹೋಗ್ಬೋದು. ನೋಡಿ ಕಾರ್ ತಗೊಂಡೆಲ್ಲ ಹೋಗಿದ್ದಾರೆ. ನೀರು ಕಡಿಮೆ ಇದೆ, ಸೊ ಹೋಗ್ಬೋದು ಅಲ್ಲಿಗೆಲ್ಲ. ದೇವಸ್ಥಾನದೊಳಗೆ ಹೋಗಿದ್ವಿ. ಒಳಗೆಲ್ಲ ವೀಡಿಯೋ ಫೋಟೋ ಎಲ್ಲ ಮಾಡೋಂಗಿಲ್ಲ. ನೀವು ಎಂಟ್ರಿ ಆದ ತಕ್ಷಣವೇ ಹಳೆ ದೇವಸ್ಥಾನದ್ದು ಫೋಟೋಸು ಅದೆಲ್ಲ ಹಾಕಿದ್ದಾರೆ, ಮತ್ತು ಹೊಸ ದೇವಸ್ಥಾನದ ಫೋಟೋ ಹಾಕಿದ್ದಾರೆ. ನೋಡಿ ವೆದರ್ ನೋಡಿ, ಫುಲ್ ಮಳೆ ಬರೋ ಥರ ಇದೆ. ನಾವಿನ್ನು ಇಲ್ಲಿಂದ ಬೆಂಗಳೂರಿಗೆ ಬೇರೆ ಹೋಗ್ಬೇಕು. ಸೊ 2003ರಲ್ಲಿ ದೇವಸ್ಥಾನ ಏನು ನೀರಲ್ಲಿ ಕಾಣಿಸ್ಕೊಂಡಿತ್ತಲ್ವ, ಆ ಟೈಮಲ್ಲಿ 10,000 ಫೋಟೋಗಳನ್ನು ತಗೊಂಡಿದ್ದಾರಂತೆ. ಅದನ್ನು ಹಾಗೆ ರೀಕ್ರಿಯೇಟ್ ಮಾಡಬೇಕು ದೇವಸ್ಥಾನನ ಅಂತ. ಕೆಲವೊಂದು ಫೋಟೋಸ್ ಎಲ್ಲ ಇದೆ ಒಳಗೆ, ಡಿಸ್ಪ್ಲೇ ಮಾಡಿದ್ದಾರೆ. ಬಟ್ ವಿಡಿಯೋ ಮತ್ತು ಫೋಟೋ ಎಲ್ಲ ಮಾಡೋಂಗಿಲ್ಲ, ಅಲೋನೇ ಇಲ್ಲ ಒಳಗೆ. ಸೊ ನಾನು ಏನೂ ತೋರಿಸಿಲ್ಲ. ಸೊ
ಸೊ ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ, ಮತ್ತು ಮುಂದಿನ ವಿಡಿಯೋ ಅಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರೂ ನಗ್ನಾಗ್ತಾ ಇರಿ, ಖುಷಿಯಾಗಿರಿ. ಜೈ ಹಿಂದ್, ಜೈ ಕರ್ನಾಟಕ.